ಅಮ್ಮ ಎಲ್ಲಾರನ್ನೂ ಬಿಟ್ಟು ಗಂಡನ ನಂಬ್ಕೊಂಡು ಗಂಡನ ಮನೆಗೆ ಬರ್ತಾಳೆ ತಾನೆ. ಗಂಡ ಅತ್ತೆ ಮಾವನೇ ಎಲ್ಲ ಅನ್ಕೊಂಡು ಬದುಕ್ತಾಳೆ ತಾನೆ. ಆದ್ರೆ ಇಲ್ಲಿ ನಾನ್ ನಂಬ್ಕೊಂಡ್ ಬಂದಿರೋ ನನ್ ಗಂಡನೇ ನನ್ನಿಂದ ದೂರ ಆಗ್ತಾ ಇದ್ದಾನೆ. ಇನ್ನೊಬ್ಳು ಸೆರ್ಗೆ ಹಿಡ್ಕೊಂಡು ತಿರುಗ್ತಾ ಇದ್ದಾನೆ. ಇದಕ್ಕೆ ನಿಮ್ದು ಮಾವಂದು ಕುಮ್ಮಕ್ ಬೇರೆ. ಇನ್ನೇನು ಉಳಿದಿದೆ ನನ್ಗಿಲ್ಲಿ? ಅಮ್ಮ, ನನ್ನನ್ನ ಈ ಮನೆಗೆ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬರುವಾಗ ನೀವೇನ್ ಹೇಳಿದ್ರಿ ಹೇಳಿ? ನಿಮ್ ಮಗಳಿದ್ದಂಗೆ ಅಂತ ಹೇಳಿದ್ರಿ ಅಲ್ವಾ? ನಿಮ್ ಮಗಳಿಗೆ ಇಂಥ ಪರಿಸ್ಥಿತಿ ಬಂದಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರಾ? ಈಗ ಮಾಡ್ತಿದ್ದೀರಲ್ಲ, ಹಾಗೆ ಗಂಡ ಹೆಂಡತಿನ ದೂರ ಮಾಡ್ತಾ ಇದ್ರಾ? ಆದ್ರೆ ನನ್ನ ವಿಷಯದಲ್ಲಿ ಹಾಗೆ ಮಾಡಿದ್ದೀರಾ. ಯಾಕೆ ಹೇಳಿ? ನಾನು ನಿಮ್ಮ ಮಗಳ ತರ ಅಷ್ಟೇ, ನಿಮ್ ನಿಜವಾದ ಮಗಳು ಅಲ್ಲ ಅಲ್ವಾ? ಯಾಕೆ ಪರೀಕ್ಷೆ ಮಾಡ್ತಿದೀಯ ತಂದೆ? ನಾನೇನ್ ತಪ್ಪು ಮಾಡಿದ್ದೀನಿ? ಶ್ರಾವಣಿ ನಮ್ ಶ್ರೀಕಾಂತನ್ ಕೈ ಹಿಡಿದ ಹೆಂಡತಿ, ಈ ಮನೆ ಸೊಸೆ. ಅವಳನ್ನ ಸುಖವಾಗಿ ನೋಡ್ಕೊಳ್ಳೋದು ನಮ್ ಕರ್ತವ್ಯ. ಆದ್ರೆ ಶ್ರೀಕಾಂತ ನನ್ ಮಗ, ಅವನ್ ಸುಖ, ಸಂತೋಷ, ಪ್ರೀತಿ ಎಲ್ಲ ಮಲ್ಲಿ ಜೊತೆಗಿದೆ. ಇನ್ ಮಲ್ಲಿ ಮೋಸಕ್ಕೆ ಒಳಗಾದ ಹುಡುಗಿ. ಅವಳಿಗೆ ಮೋಸ ಮಾಡಿರೋದು ಬೇರೆ ಯಾರು ಅಲ್ಲ, ನನಗೆ ತಾಳಿ ಕಟ್ಟಿದ ಗಂಡನೇ. ಈಗ ನಾನು ಅವಳ ಜೊತೆ ಮಾತಾಡೋದ್ರಿಂದ ಅವಳು ಏನೋ ಕನಸು ಕಟ್ಕೊಂಡಿದ್ದಾಳೆ. ನಮ್ಮನೆ ಸಮಸ್ಯೆಗಳಿಗೆ ಅವಳ ಭವಿಷ್ಯನ ಬಲಿ ಕೊಡಕ್ಕಾಗತ್ತ ತಂದೆ? ಆದ್ರೆ ಮಲ್ಲಿಗೆ ಒಳ್ಳೇದ್ ಮಾಡೋಣ ಅಂತ ಹೋದ್ರೆ ಶ್ರಾವಣಿಗೆ ಅನ್ಯಾಯ ಆಗತ್ತೆ. ಶ್ರಾವಣಿಗೆ ಒಳ್ಳೇದ್ ಮಾಡೋಣ ಅಂತ ಹೋದ್ರೆ ನಮ್ ಶ್ರೀಕಾಂತಂಗೆ ಅನ್ಯಾಯ ಆಗತ್ತೆ. ಗೌರಿ, ಶ್ರಾವಣಿ, ಮಲ್ಲಿ ಎಲ್ಲರೂ ನನ್ನ ಮಕ್ಕಳಿದ್ದಾಗೆ. ಒಬ್ಬರಿಗೆ ನ್ಯಾಯ ಒದಗಿಸಕ್ ಹೋದ್ರೆ ಇನ್ನೊಬ್ರಿಗೆ ಅನ್ಯಾಯ ಆಗತ್ತೆ. ಒಬ್ಬರ ಸಂತೋಷದಲ್ಲಿ ಇನ್ನೊಬ್ಬರ ದುಃಖ ಯಾಕೆ ಇಟ್ಟಿದ್ಯಾ ತಂದೆ? ಯಾಕೆ ಹೀಗೆ ಮಾಡ್ತೀಯ ತಂದೆ? ಇಂಥ ಪರಿಸ್ಥಿತಿಯಲ್ಲಿ ನಾನೇನ್ ಮಾಡ್ಲಿ? ನೀನೇ ದಾರಿ ತೋರಿಸು. ಅಮ್ಮೋರೆ, ಶ್ರೀ ಶ್ರೀ ಓಯ್ ಶ್ರೀ, ಏನು ಕನ್ಸು ಕಾಣ್ತಾ ಇದೆಯಾ? ಹಾಗೇನಿಲ್ಲ ಕಣೋ, ಮಲ್ಲಿ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ನಿನ್ನೇನು ಬೇಡಪ್ಪ,
ಹೊಸ್ದಾಗಿ ಹೇಳೋದು ಬೇಕಾಗಿಲ್ಲ. 3 ಹೊತ್ತು ಮಲ್ಲಿ ಧ್ಯಾನದಲ್ಲೇ ಇರ್ತೀಯ ಅಲ್ವಾ? ನನ್ನ ಮನಸ್ಸಿನ ತುಂಬ ಅವಳೇ ತುಂಬಿಕೊಂಡಿದ್ದಾಳು. ಯಾವಾಗಲೂ ಅವಳ ಬಗ್ಗೆನೇ ಚಿಂತೆ. ನನಗೆ ಅವಳ ಸಂತೋಷ ತುಂಬ ಮುಖ್ಯ. ಅಮ್ಮೋರೆ, ನನಗೆ ಚಿಕ್ಕಮ್ಮವ್ರ ಸಂತೋಷ ಮುಖ್ಯ. ನೀವು, ಚಿಕ್ಕ ಯಜಮಾನ್ರು, ಚಿಕ್ಕಮ್ಮವರು ಎಲ್ಲರೂ ಒಂದೇ ಕುಟುಂಬದವರು. ಆದರೆ ನಾನು ಅರ್ಧದಲ್ಲಿ ಬಂದವಳು, ಅರ್ಧದಲ್ಲೇ ಹೊರಟೋಗ್ತೀನಿ. ಶ್ರಾವಣಿನ ನಾನು ಮದುವೆ ಆಗಿದ್ದೀನಿ ನಿಜ. ಆದರೆ ಅವಳ ಬಗ್ಗೆ ಯಾವಾಗಲೂ ನನಗೆ ಇಂಥ ಭಾವನೆ ಬಂದಿರಲಿಲ್ಲ. ಅವಳು ನನ್ನ ಹೆಂಡತಿ, ನನ್ನವಳು, ನನ್ನ ಮನೆಯವಳು ಅಂತ ನನ್ನ ಮನಸ್ಸಿಗೆ ಯಾವಾಗಲೂ ಅನ್ನಿಸ್ಲಿಲ್ಲ. ಹಾಗನ್ಸೋ ಹಾಗೆ ಅವಳು ಯಾವತ್ತೂ ನಡ್ಕೊಳ್ಳೂ ಇಲ್ಲ. ಆದರೆ ಮಲ್ಲಿ ಹಾಗಲ್ಲ. ಮಲ್ಲಿ ನನ್ನ ಸಂಗಾತಿ, ನನ್ನ ಹೆಂಡತಿ, ನನ್ನವಳು ಅಂತ ನನ್ನ ಮನಸ್ಸು ಸಾರಿ ಸಾರಿ ಹೇಳುತ್ತೆ. ಚಿಕ್ಕ ಯಜಮಾನ್ರು ಚಿಕ್ಕಮ್ಮವ್ರ ಮದುವೆ ಆಗಿದ್ದಾರೆ. ಅವ್ರ ಜೊತೆನೇ ಇರಬೇಕು, ಅದೇ ಧರ್ಮ. ನಾನು ಯಾವಾಗ ಮಲ್ಲಿ ಜೊತೆ ಇರ್ತೀನೋ, ಯಾವಾಗ ಅವಳ ಜೊತೆ ಸಂಸಾರ ಮಾಡ್ತೀನೋ ಅನ್ಸುತ್ತೆ. ರಸ್ತೆಯಲ್ಲಿ ಯಾರು ಗಂಡ ಹೆಂಡತಿ ಹೋಗ್ತಿದ್ರೆ ನಾನು ಮಲ್ಲಿ ಯಾವಾಗ ಹೀಗೆ ಕೈ ಹಿಡ್ಕೊಂಡು ಹೋಗೋದು ಅನ್ಸುತ್ತೆ. ದೊಡ್ಡಮ್ಮವ್ರೆ, ಈಗ ಒಂದು ಸ್ವಲ್ಪ ಹೊತ್ತು ಮುಂಚೆ ನೀನು ನನಗೆ ಹೇಳಿದ್ರಲ್ಲ, ಚಿಕ್ಕ ಯಜಮಾನ್ರು ಸಿಟಿಲಿ ಮನೆ ಮಾಡಿದ್ದಾರೆ, ನನ್ನಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ನಾನೀಗ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಆ ಪುಟ್ಟ ಮನೇಲಿರ್ಬೇಕಾದವರು ನಿಮ್ಮ ಮಗ ಮತ್ತೆ ನಿಮ್ಮ ಸೊಸೆ, ನಾನಲ್ಲ. ಅವ್ರ ಜೊತೆ ಇರೋ ಅದೃಷ್ಟ, ಯೋಗ್ಯತೆ, ಹಕ್ಕು ಯಾವುದು ನನ್ನಲ್ಲ. ಇದೆಲ್ಲ ಬರೀ ಚಿಕ್ಕಮ್ಮವ್ರಿಗೆ ಮಾತ್ರ. ನನ್ನ ಕನಸಿನ ಗೂಡ್ಗೆ ಅವಳನ್ನ ಆದಷ್ಟು ಬೇಗ ಕರ್ಕೊಂಬರ್ಬೇಕು ರಂಜನ್. ಯೋಚನೆ ಮಾಡಬೇಡಿ ದೊಡ್ಡಮ್ಮವ್ರೆ. ಚಿಕ್ಕ ಯಜಮಾನ್ರ ಜೊತೆ ಸಿಟಿಗೆ ನಾನು ಹೋಗಲ್ಲ, ಖಂಡಿತವಾಗ್ಲೂ ನಾನು ಹೋಗಲ್ಲ. ಖಂಡಿತ ನೀನು ಕರ್ಕೊಂಬರ್ತೀಯ ಶ್ರೀಕಾಂತ. ನಿನ್ನ ಕನಸು ನನ್ನ ಹಾಗೆ ಆಗುತ್ತೆ. ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿದ್ದೆ ಮಾಡಿ. ಶ್ರೀಕಾಂತ, ಮಲ್ಕೊಳ್ಳೋ, ಮಲ್ಕೊ. ರಾಗಿ ಹಿಟ್ಟು, ಅಯ್ಯೋ ಇಷ್ಟು ಮೇಲೆ ಇಟ್ಬಿಟ್ಟಿದ್ರಲ್ಲಪ್ಪ.
ನೀವು ಹೊರಡಿ ಚಿಕ್ಕ ಯಜಮಾನ್ರೆ. ಮಲ್ಲಿ ಮಾತು ಕೇಳು ನೀವು ಹೊರಡಿ ಚಿಕ್ಕ ಯಜಮಾನ್ರೆ. ಹೇಳಿದೆ ತಗೊಳ್ತೀನಿ. ಚಿಕ್ಕ ಯಜಮಾನ್ರೆ ನೋಡಿ ನಗಬೇಡಿ ನೀವು. ಯಜಮಾನ್ರೆ ನಗಬೇಡಿ ನೀವು. ಚಿಕ್ಕ ಯಜಮಾನ್ರೆ ನಗ್ಬೇಡಿ ನೀವು. ಅದೆಂಥದ್ದು ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಹೋಗಿ ನೀವು ಗೊತ್ತಾಯ್ತು. ಹೋಗಿ ಚಿಕ್ಕ ಯಜಮಾನ್ರೆ, ನೀವು ನಗ್ಬೇಡಿ ಹೋಗಿ. ಶ್ರಾವಣಿ ನಮ್ಮ ಶ್ರೀಕಾಂತನ್ ಕೈ ಹಿಡಿದು ಹೆಂಡ್ತಿ, ಈ ಮನೆ ಸೊಸೆ. ಅವಳನ್ನ ಸುಖವಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಆದ್ರೆ ಶ್ರೀಕಾಂತ ನನ್ನ ಮಗ, ಅವನ ಸುಖ ಸಂತೋಷ ಪ್ರೀತಿ ಎಲ್ಲ ಮಲ್ಲಿ ಜೊತೆಗಿದೆ. ಇನ್ನು ಮಲ್ಲಿ ಮೋಸಕ್ಕೆ ಒಳಗಾದ ಹುಡುಗಿ. ಅವಳು ಮೋಸ ಮಾಡಿರೋದು ಬೇರೆ ಯಾರು ಅಲ್ಲ, ನನಗೆ ತಾಳಿ ಕಟ್ಟಿದ ಗಂಡನೇ. ಜೊತೆ ಇರೋ ಅದೃಷ್ಟ, ಯೋಗ್ಯತೆ, ಹಕ್ಕು ಯಾವುದು ನನ್ನಲ್ಲ. ಇದೆಲ್ಲ ಬರೀ ಚಿಕ್ಕಮ್ಮವ್ರಿಗೆ ಮಾತ್ರ. ಬರೀ ನೆನಪಷ್ಟೇ. ನಿಮ್ ಜೊತೆ ಬದುಕೋದು ಕನಸು ಕನಸು. ಆದಷ್ಟು ಬೇಗ ನಿನ್ನ ಕನಸನ್ನ ನನಸಾಗಿ ಮಾಡ್ತೀನಿ ಮರಿ.
ಸರಾಬಳೆ ಅಂಗಡಿ ಮಾಡಿಬಿಟ್ಟಿದ್ದಾನೆ. 2 ಹೆಣ್ಮಕ್ಳು ನುಡಿಸಿದ್ದಾನೆ. ಪುತ್ರ ಯೋಗ ಇರೋದು ಶ್ರೀಕಾಂತನ ಜಾತಕದಲ್ಲಿ ಮಾತ್ರ ಅಂತ ಪುರೋಹಿತರು ಹೇಳಿದ್ದಾರೆ. ನಿನ್ನ ಜಾತಕದಲ್ಲಿ ಅದು ಇಲ್ಲ ಅಂದಮೇಲೆ ನೀನು ಹೋಗಿ ಅಲ್ಲಿ ಏನು ಮಾಡ್ತೀಯೋ ಶೋಕಿ ಮಾಡ್ತೀಯೋ. ಗಾಬರಿ ಆಗ್ಬೇಡ. ನಾನು ಜಗದೀಶ್ ರಾವ್ ಬಹುದು. ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನ್ಸತ್ತೆ. ನಾನು ಎಂತೆಂಥ ಕೆಲಸ ಮಾಡಿದ್ದೀನಿ. ಈ ಕೆಲಸ ನಾನು ಯಾವತ್ತೂ ಮಾಡಬೇಕಿತ್ತು. ಇದು ಸಣ್ಣ ಕೆಲಸ ನನಗೆ. ಆದರೆ ಎಲ್ಲದಕ್ಕೂ ಸಮಯ ಸಂದರ್ಭ ಅಂತ ಕೂಡಿ ಬರಬೇಕಲ್ವ. ಆ ಸಮಯ ಸಂದರ್ಭ ಇವತ್ತು ಸಿಕ್ಕಿದೆ. ನೀನು ಯಾವುದೋ ಊರಿಂದ ಬಂದು ಅಪ್ಪ ಅಮ್ಮನ ಬಿಟ್ಟು ನಮ್ಮ ಮನೇಲಿ ಎಲ್ಲರ ಹತ್ರ ಚೀಟು ಅನ್ಸ್ಕೊಂಡು ನಮ್ಮ ಮನೆಗೆ ಕೆಲಸ ಮಾಡ್ಕೊಂಡು ಬಿದ್ದಿದ್ಯಾ. ಯಾಕೋ ನೀನು ನೋಡಿದ್ರೆ ಪಾಪ ಅನ್ಸುತ್ತೆ. ನೋಡು ಮಲ್ಲಿ, ನೀನು ನಾನು ಹೇಳ್ದಾಗ ಕೇಳಿದ್ರೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ನೀನು ಇಲ್ಲಿ ಕರ್ಕೊಂಬಂದಿರೋದು ಯಾರು ಹೇಳು? ನಾನು. ಯಾಕೆ ಕರ್ಕೊಂಬಂದೆ? ಗಂಡು ಮಗುನ ಎತ್ಕೊಡ್ಲಿ ಅಂತ. ನೀನು ಆ ಕೆಲಸನ ಎಷ್ಟು ಬೇಗ ಮಾಡಿ ಮುಗಿಸ್ತೀಯೋ ಅಷ್ಟು ಬೇಗ ನೀನು ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ಹಳ್ಳಿಯಲ್ಲಿ ಆರಾಮಾಗಿ ಜೀವನ ಮಾಡ್ಬೋದು. ಬೇಕಾದ್ರೆ ಮಗು ಶ್ರೀಕಾಂತಂದು ಅಂತಾನೆ ಹೇಳು, ನನಗೇನು ಬೇಜಾರಿಲ್ಲ. ಅರ್ಥ ಆಯ್ತಾ? ನೀನು ನನ್ನನ್ನು ತಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದರಿಂದ ತೊಂದರೆ ಪಡೋದು ನೀನು, ನಿನ್ನ ಚಿಕ್ಕ ಯಜಮಾನರು. ನೋಡು, ನೀ ನನ್ನನ್ನು ಎಲ್ಲಿವರೆಗೂ ದೂರ ದೂರ ತಳ್ತಾನೆ ಇರ್ತೀಯೋ ಅಲ್ಲಿವರೆಗೂ ನಾನು ನಿನ್ನ ಚಿಕ್ಕ ಯಜಮಾನರಿಗೆ ಕಾಟ ಕೊಡ್ತಾನೇ ಇರ್ತೀನಿ, ಹಿಂಸೆ ಕೊಡ್ತಾನೇ ಇರ್ತೀನಿ.